ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಮಕ್ಕಳ, ಇವತ್ತು ನಾವು 7ನೇ ತರಗತಿ ಗಣಿತದಲ್ಲಿ FE2ಗೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಫಸ್ಟ್ ಹೆಡಿಂಗ್ ನೋಡಿ, ಕೊಟ್ಟಿರುವ 4 ಉತ್ತರಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಇಲ್ಲಿ ಒಟ್ಟು 5 ಪ್ರಶ್ನೆ ಇರುತ್ತೆ, ತಲಾ 1 ಅಂಕ ಸಿಗುತ್ತೆ ಮಕ್ಕಳ. ಪ್ರಶ್ನೆ 1ರಲ್ಲಿ ನೋಡಿ, 1 ಸೆಂಟಿಮೀಟರ್ನಲ್ಲಿ ಎಷ್ಟು ಮಿಲಿಮೀಟರ್ಗಳು ಇರುತ್ತವೆ? ಆಯ್ಕೆಗಳನ್ನ ನೋಡಿ, 100 ಮಿಲಿಮೀಟರ್, 10 ಮಿಲಿಮೀಟರ್, 1000 ಮಿಲಿಮೀಟರ್ ಹಾಗೂ 1 ಮಿಲಿಮೀಟರ್. ಪ್ರಶ್ನೆ 2 ನೋಡಿ, 5/100 ದಶಮಾಂಶ ರೂಪದಲ್ಲಿ ಹೇಗೆ ಬರೆಯಲಾಗುತ್ತದೆ? ಆಯ್ಕೆಗಳನ್ನ ನೋಡಿ, 0.5, 0.005, 0.05 ಹಾಗೂ 5.0. ಪ್ರಶ್ನೆ 3, 1 kgಗೆ ಎಷ್ಟು ಗ್ರಾಂಗಳು? ಆಯ್ಕೆಗಳು 10 ಗ್ರಾಂ, 100 ಗ್ರಾಂ, 1000 ಗ್ರಾಂ ಹಾಗೂ 10,000 ಗ್ರಾಂ. ಪ್ರಶ್ನೆ 4, ಕೆಳಗಿನವುಗಳಲ್ಲಿ ಸಜಾತಿ ಪದಗಳ ಗುಂಪು ಯಾವುದು? ಆಯ್ಕೆಗಳನ್ನ ನೋಡಿ, 18C ಹಾಗೂ 11D. ನೆಕ್ಸ್ಟು 5C ಹಾಗೂ 3C. ಆಯ್ಕೆ ಸಿನಲ್ಲಿ 8X ಹಾಗೂ 3Y. ಆಯ್ಕೆ ಡಿನಲ್ಲಿ 15J ಮತ್ತು 2K. ಇವುಗಳಲ್ಲಿ ಸಜಾತಿಯ ಪದಗಳ ಗುಂಪನ್ನು ನೀವು ಗುರುತು ಮಾಡಬೇಕು. ಪ್ರಶ್ನೆ 5, 4x + y - y ಈ ಬೀಜೋಕ್ತಿಯನ್ನು ಸರಳೀಕರಿಸಿದಾಗ ಸಿಗುವಂತಹ ರೂಪ ಯಾವುದು? ಆಯ್ಕೆಗಳು ನೋಡಿ, 4x + 4y, 4x + 3y, 3x + 4y ಹಾಗೂ 4x - 3y. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಬಿಟ್ಟ ಸ್ಥಳ ತುಂಬಿ. ಇಲ್ಲೂ ಸಹ ನಿಮಗೆ 5 ಪ್ರಶ್ನೆ ಇರುತ್ತೆ. ಸರಿಯಾದ ಉತ್ತರವನ್ನು ಬರೆದ್ರೆ ತಲಾ 1 ಅಂಕ ಸಿಗ್ತಾ ಹೋಗುತ್ತೆ ಮಕ್ಕಳ. ಓಕೆನಾ? ಪ್ರಶ್ನೆ 6, ಒಂದು ಪೂರ್ಣ ಸಂಖ್ಯೆ ಮತ್ತು ಭಿನ್ನರಾಶಿ ಭಾಗವನ್ನು ಬೇರ್ಪಡಿಸಲು ಬಳಸುವಂತಹ ಚಿಹ್ನೆಯನ್ನು ಡ್ಯಾಶ್ ಎನ್ನುತ್ತಾರೆ. ಪ್ರಶ್ನೆ 7, 10 100ನೇ ಒಂದುಗಳು ಡ್ಯಾಶ್ 10ನೇ ಒಂದು. ಪ್ರಶ್ನೆ 8, 4, 8, 12, 16, 20 ಈ ಸಂಖ್ಯಾ ಶ್ರೇಣಿಯ nನೇ ಪದದ ಬೀಜೋಕ್ತಿ ಡ್ಯಾಶ್ ಆಗಿದೆ. ಪ್ರಶ್ನೆ 9, m = 2 ಆದಾಗ 5m + 3ರ ಬೆಲೆಯು ಡ್ಯಾಶ್ ಆಗುತ್ತದೆ. ಪ್ರಶ್ನೆ 10, ವಿಭಿನ್ನ ಅಕ್ಷರ ಸಂಖ್ಯೆಗಳನ್ನು ಹೊಂದಿರುವಂತಹ ಪದಗಳ ಗುಂಪನ್ನು ಡ್ಯಾಶ್ ಪದಗಳು ಎನ್ನುತ್ತೇವೆ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 3 ಪ್ರಶ್ನೆ ಇರುತ್ತೆ ಮಕ್ಕಳ, ತಲಾ 1 ಅಂಕ ಸಿಗುತ್ತೆ ಸರಿಯಾದ ಉತ್ತರವನ್ನು ಬರೆದ್ರೆ. ಪ್ರಶ್ನೆ 11, 0.274 ಪದಗಳಲ್ಲಿ ಬರೆಯಿರಿ. ಪ್ರಶ್ನೆ 12, j = 5 ಆದಾಗ 2jನ ಬೆಲೆಯನ್ನು ಕಂಡುಹಿಡಿಯಿರಿ. ಪ್ರಶ್ನೆ 13, 3b - 2b - b ಬೀಜೋಕ್ತಿಯನ್ನು ಸರಳೀಕರಿಸಿ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 2 ಪ್ರಶ್ನೆ ಇರುತ್ತೆ, ತಲಾ 2 ಅಂಕ ಸಿಗುತ್ತೆ ಸರಿಯಾದ ಉತ್ತರಕ್ಕೆ. ಓಕೆನಾ? ಪ್ರಶ್ನೆ 14 ನೋಡಿ, ಮುಂದಿನ ಅನುಕ್ರಮಣಿಕೆಯ 2 ಪದಗಳನ್ನು ಬರೆಯಿರಿ. 4.4, 4.8, 5.2, 5.6 ಹಾಗೆ ಮುಂದೆ 2 ಡ್ಯಾಶ್ಗಳನ್ನ ಕೊಟ್ಟಿದ್ದಾರೆ ಮಕ್ಕಳ. ಆ 2 ಡ್ಯಾಶ್ನ ನೀವು ಫಿಲ್ ಮಾಡಬೇಕು. ನೆಕ್ಸ್ಟು ಅನುಕ್ರಮಣೀಯ ಯಾವುದು ಅಂತ ನೀವು ಬರೀಬೇಕಾಗತ್ತೆ. ಪ್ರಶ್ನೆ 15 ನೋಡಿ, ಬೀಜೋಕ್ತಿಗಳನ್ನು ಕೂಡಿ. 4 - 4D - 7C + 9 ಮತ್ತು 8C - 11 - 9D ಇವುಗಳನ್ನು ಬೀಜೋಕ್ತಿಗಳನ್ನು ಕೂಡಿ. ನೆಕ್ಸ್ಟ್ ಹೆಡಿಂಗ್ ನೋಡಿ, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮಕ್ಕಳ, ಇಲ್ಲಿ ಒಂದೇ ಪ್ರಶ್ನೆ ಇರುತ್ತೆ, ಸರಿಯಾದ ಉತ್ತರವನ್ನು ಬರೆದ್ರೆ ನಿಮಗೆ 3 ಅಂಕ ಸಿಗುತ್ತೆ ಮಕ್ಕಳ. ಪ್ರಶ್ನೆ 16, 20 ಪೈಸೆ, 50 ಪೈಸೆ ಮತ್ತು 75 ಪೈಸೆಯನ್ನು ರೂಪಾಯಿಗಳ ದಶಮಾಂಶ ರೂಪದಲ್ಲಿ ಬರೆಯಿರಿ. ಮಕ್ಕಳ, ಪೇಪರ್ ತುಂಬ ಈಸಿ ಇದೆ, ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ. ಎಲ್ಲ ತುಂಬ ಕಡಿಮೆ ವರ್ಕೌಟ್ ಮಾಡಿ ಬರುವಂತಹ ಉತ್ತರಗಳು. ಆದ್ದರಿಂದ ಚೆನ್ನಾಗಿ ಪ್ರಿಪೇರ್ ಆಗಿ ಎಲ್ಲ ಪ್ರಶ್ನೋತ್ತರಗಳನ್ನ ನೀಟಾಗಿ ಅಭ್ಯಾಸ ಮಾಡಿದ್ರೆ ಎಲ್ಲವೂ ಈಸಿ ಆಗ್ತಾ ಹೋಗುತ್ತೆ ಮಕ್ಕಳ. ಅರ್ಥ ಆಯ್ತಾ? ಮಕ್ಕಳ, ಇಲ್ಲಿಗೆ 7ನೇ ತರಗತಿಯ ಗಣಿತದಲ್ಲಿ
FA2ಗೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಮುಕ್ತಾಯಗೊಂಡಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋನ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.